ನಮಸ್ಕಾರ ಕರ್ನಾಟಕ. ಇವತ್ತು ನಾನು ಬಂದಿದ್ದೀನಿ ನಾಗೂರ್ಬಾವಿಲಿ ಒನ್ ಆಫ್ ದ ಸೆಕೆಂಡ್ ಹ್ಯಾಂಡ್ ಶೋರೂಮ್, ಫೇಮಸ್ ಶೋರೂಮ್ ಅಂತಾನೆ ಹೇಳ್ಬೋದು, ಕಾಸ್ಟ್ 77ಗೆ. ಸೊ ಮತ್ತೆ ನೀವು ತಳ ಬಂದು ಇಲ್ಲಿ ಯಾವ ಕಾರ್ಗಳಿದೆ, ಏನೇನು ಆಫರ್ಸ್ ಇದೆ ಅಂತ ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ. ಈ ಒಂದು ಶೋರೂಮ್ ಅಲ್ಲಿ ಹೊಸ ವರ್ಷದ ಪ್ರಯುಕ್ತ ಎಲ್ಲಾ ಕಾರ್ಗಳನ್ನು ಡೀಲರ್ ರೇಟ್ಗೆ ಏನ್ ಬಂದಿರುತ್ತೆ ಅದೇ ರೇಟ್ಗೆ ಕಸ್ಟಮರ್ಸ್ಗೆ ಡೆಲಿವರ್ ಮಾಡ್ತಾ ಇದ್ದಾರೆ. ಈ ಒಂದು ಹೊಸ ವರ್ಷದ ಪ್ರಯುಕ್ತ ಒಳ್ಳೆ ಆಫರ್ ನಡೀತಾ ಇರೋದು, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮತ್ತೆ ನೀವು ತಳ ಬನ್ನಿ, ಈ ಶೋರೂಮ್ ಅಲ್ಲಿ ಇರೋ ಎಲ್ಲಾ ಕಾರ್ಗಳ ಡೀಟೇಲ್ಸ್, ಏನ್ ರೇಟ್ ಮತ್ತೆ ಯಾವ ಮಾಡ್ಲು, ಎಷ್ಟನೇ ಓನರ್, ಎಲ್ಲಾ ಡೀಟೇಲ್ಸ್ ಕೂಡ ಕೊಡ್ತಾ ಹೋಗ್ತೀನಿ. ಬನ್ನಿ ಸರ್. ಮಾರುತಿ ವ್ಯಾಗನರ್ ಸರ್, ಮಾರುತಿ ವ್ಯಾಗನರ್ 2008 and 9 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಬರೀ 80,000 ರನ್ ಆಗಿದೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 1,85,000 ಹೇಳ್ತೇನೆ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಶೋರೂಮ್ ವಿಸಿಟ್ ಮಾಡಿದ್ರೆ ಇನ್ನೂ ನೆಗೋಷಿಯೇಟ್ ಆಗುವಂತದ್ದು ಖಂಡಿತ ನೆಗೋಷಿಯಬಲ್ ಮಾಡ್ಕೊಡ್ತೇನೆ. ಯಾರಾದ್ರೂ ಬೆಂಗಳೂರಲ್ಲಿ ನೀವು ಈಕೋ ಗಾಡಿ ನೋಡ್ತಾ ಇರೋ 5 ಸೀಟರ್ ವೆಹಿಕಲ್, ತುಂಬಾ ಕಡಿಮೆ ಓಡಿರುವಂತ ವೆಹಿಕಲ್, 7 ಸೀಟರ್, ಸೆಕೆಂಡ್ ಓನರ್ ಆಗಿದೆ. 2011 ಮಾಡೆಲ್, 70,000 ಕಿಲೋಮೀಟರ್ ರನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. 2,70,000 ಹೇಳ್ತಾ ಇದೀನಿ. ಯಾರ್ಯಾರು ಈಕೋ ಬೇಕು ಅನ್ನೋರು ಬೆಂಗಳೂರು ಸೈಡ್ ಅಲ್ಲಿ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. 2,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿ ನಾನು. ಸರ್ ಇದು ಹೈಟೆನ್ 2010 ಮಾಡೆಲ್, ಸೆಕೆಂಡ್ ಓನರ್, ಬರೀ 70,000 ಹೊಡಿದೆ. ಇದು ಸ್ಪೆಷಲ್ ಏನಂದ್ರೆ ಇದು ಆಟೋಮೆಟಿಕ್ ಗಾಡಿ. ಲೇಡೀಸ್ ಓಡಿಸಬಹುದು, ಜೆಂಟ್ಸ್ ಓಡಿಸಬಹುದು. ಯಾರಾದ್ರೂ ಆಟೋಮೆಟಿಕ್ ಗಾಡಿ ಬೇಕು, ನಮ್ಗೆ ಮ್ಯಾನುವಲ್ ಗಾಡಿ ಓಡಿಸಕ್ ಬರಲ್ಲ ಅಂದ್ರೆ ಒಳ್ಳೆ ಬಡ್ಜೆಟ್ ಅಲ್ಲಿ 2010 ಮಾಡೆಲ್ ಗಾಡಿ 2,50,000 ಹೇಳ್ತಾ ಇದೀನಿ. ಆಟೋಮೆಟಿಕ್ ಗಾಡಿ ಬೇಕು ಅನ್ನೋರು ಬನ್ನಿ, ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸ್ನೇಹಿತರೆ, ನೋಡುದಲ್ಲ, ಯಾರಾದ್ರೂ ಒಬ್ರು ಲೇಡೀಸ್ ಅಥವಾ ವಯಸ್ಸಾಗಿರೋರು ಯಾರು ಒಂದು ಆಟೋಮೆಟಿಕ್ ಗಾಡಿ ನೋಡ್ತಾ ಇದೀರಾ, ಅದು ಬೆಂಗಳೂರಲ್ಲಿ ಅಂತ ಏನಾದ್ರು ನೋಡ್ತಾ ಇರೋದು ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಅದು ಇಯರ್ ಅಂಡ್ ಆಫರ್ ಅಲ್ಲಿ ಇರುವಂತದ್ದು ಗಾಡಿ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ. ಟೈರ್ ಪ್ರೊಫೈಲ್ ನೋಡೋದಾದ್ರೆ ನಿಮ್ಗೆ ಈ ಗಾಡಿಲಿ 60 to 70% ಟೈರ್ ಬರುವಂತದ್ದು. ನಿಮ್ಗೆ ಗಾಡಿ ಮೇಲೆ ಯಾವ್ದೇ ರೀತಿಯಾದ ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ, ಡೆಂಟ್ ಆಗ್ಲಿ ನಿಮಗೆ ನೋಡಕ್ಕೆ ಸಿಗಲ್ಲ. ಅಷ್ಟು ಕ್ಲೀನ್ ಆಗಿ ನಮ್ ಕಸ್ಟಮರ್ ಈ ಗಾಡಿನ ಮೇಂಟೈನ್ ಮಾಡಿರೋಂಥದ್ದು. ಇದೊಂದು ಒಳ್ಳೆ ಆಪ್ಷನ್, ಒಳ್ಳೆ ಆಫರ್ ಅಲ್ಲಿ ಇರುವಂತ ಒಂದು ಡೀಲು, ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ. ಆದಷ್ಟು ಬೇಗ ಕಾಸ್ಟ್ 77 ವಿಸಿಟ್ ಮಾಡಿ. ನಿಮ್ಗೇನಾದ್ರು ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಮೇಲ್ಗಡೆ ಕಂಟಿರೋ ನಂಬರ್ಗೆ ಕಾಲ್ ಮಾಡಿ. ಯಾರಾದ್ರೂ ಒಬ್ರು ಲೋ ಬಜೆಟ್ ಅಲ್ಲಿ ಒಂದು ಬಡೂರ್ ಬಾದಾಮಿ ಏನಾದ್ರು ಹುಡುಕ್ತಾ ಇದ್ರೆ ನೋಡಿ, ನಮ್ ಮುಂದೆ ಒಂದು ಒಳ್ಳೆ ಆಪ್ಷನ್ ಇದೆ ಸರ್. ಡೀಟೇಲ್ಸ್ ಕೊಡಿ ಸರ್. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವೆಲ್ಲ ಇದು ಬಡವರ ಬಾದಾಮಿನೇ ಸರ್. ಡೀಸೆಲ್ ಗಾಡಿ 20 ರಿಂದ 25 ಬರೋಂತ ಮೈಲೇಜ್ ವೆಹಿಕಲ್ ಇದು. 2010 ಮಾಡಲ್, ಸೆಕೆಂಡ್ ಓನರ್, ಬರೀ 1 ಲಕ್ಷ ಓಡಿದೆ ಅಷ್ಟೇ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದೀನಿ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 2,85,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದು ಇದನ್ನು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ವ್ಯಾಗನರ್ ಸರ್ 2011 ಮಾಡಲ್, VXI ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. ಇದು ಡೆಲ್ಲಿ ಗಾಡಿ, ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ. 2,10,000ಕ್ಕೆ ಫೈನಲ್ ಕೊಡ್ತೀನಿ ಸರ್. ಮತ್ತೆ ಹೇಳ್ತಾ ಇದೀನಿ, ಕನ್ಫ್ಯೂಸ್ ಆಗ್ಬೇಡಿ. ನೋಡಿ, ಮತ್ತೆ ಸುಮ್ಮನೆ ಫೋನ್ ಮಾಡ್ಬಿಡಿ. ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡಲ್ಲ ಅಂತ ನೀವು ಅನ್ಕೊಂತೀರಾ, ನಾನ್ ಕೊಡ್ತಾ ಇದೀನಿ. 2011 ಮಾಡಲು ಡೆಲ್ಲಿ ಗಾಡಿ, ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 2,10,000 ಇದೆ. ಮಾತ್ರ ಕಾಲ್ ಮಾಡಿ ದಯವಿಟ್ಟು. 2,10,000 ಈ ಗಾಡಿ ನಿಮ್ಗೆ ಮಾಡ್ಕೊಳ್ಳಿ ಸರ್. ಬೆಂಗಳೂರಲ್ಲಿ ಒಂದು ಹೈ ಡಿಮ್ಯಾಂಡೆಡ್ ಗಾಡಿ ಅಂದ್ರೆ ಅದು ಶಿಫ್ಟ್ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ ಡಿಸೈರ್ ಸರ್ ಇದು. ಸರ್ ಡೀಟೇಲ್ಸ್ ಕೊಡಿ ಸರ್. ಸರ್ 2014 ಮಾಡಲ್, ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಬೆಂಗಳೂರು ಸೈಡ್ ಅಲ್ಲಿ ಸಿಂಗಲ್ ಓನರ್ ಗಾಡಿ, ಅದ್ರ ಡಿಸೈರ್ಗಳು ಲೋ ಮೈಲೇಜ್ ಇರುತ್ತೆ, ನಿಮ್ಗೆ ಸೇರ್ ತುಂಬಾ ಕಷ್ಟ. ಅದ್ರಲ್ಲಿ ನನ್ನ ಹತ್ರ 2 ಗಾಡಿ ಇದೆ. ಒಂದು ಬಂದು 2014 ಮಾಡಲ್ VDI, ಸಿಂಗಲ್ ಓನರ್, ಬರೀ 90,000 ಕಿಲೋಮೀಟರ್ ರನ್ ಆಗಿದೆ. 4,85,000 ಹೇಳ್ತಾ ಇದೀನಿ. ಇದನ್ನ ಫೈನಲ್ ಟು ಫೈನಲ್ 4,50,000 ಮಾಡ್ಕೊಡ್ತೀನಿ. ಹಾಗೆ ನನ್ನ ಹತ್ರ ಇನ್ನೊಂದು ಗಾಡಿ ಇದೆ. ಇದು ZDI 13 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ 84,000 ಕಿಲೋಮೀಟರ್ ಓಡಿದೆ. ಟಾಪ್ ಎಂಡ್ ವೆಹಿಕಲ್ ಇದು ಕೂಡ 4,85,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬನ್ನಿ, ಇದನ್ನು ಕೂಡ 4,50,000ಕ್ಕೆ ಮಾಡ್ಕೊಡ್ತೀನಿ. ZDI ನಿಮ್ಗೆ ಬೆಂಗಳೂರಲ್ಲಿ ನಿಮ್ಗೆ 5 ಲಕ್ಷ ಕಡಿಮೆ ಗಾಡಿ ಎಲ್ಲೂ ಸಿಗಲ್ಲ. ಇಯರ್ ಅಂಡ್ ಆಫರ್ ಅಂದ್ಬಿಟ್ಟು ನಾನು ನಿಮ್ಗೆ 4,50,000 ಈ ಗಾಡಿ ಕೊಡ್ತಾ ಇದೀನಿ ನೋಡಿ ಸರ್. ಸರ್, ನಿಮ್ಮ ಒಂದು ಶೋರೂಮ್ ಅಲ್ಲಿ ಬರೀ ಶಿಫ್ಟ್ ಕಾರ್ಗಳನ್ನ ನಿಲ್ಸ್ಕೊಂಡಿದ್ದೀರಾ? ಎಷ್ಟು ಬೇಕು ಸರ್ ಸ್ವಿಫ್ಟ್ ನಿಮ್ಗೆ? 1, 2, 3, 4, 5 ಸ್ವಿಫ್ಟ್ ಇದೆ. 2 ನ್ಯೂ ಶೇಪ್ ಇದೆ. ಓಲ್ಡ್ 3 ಗಾಡಿ ಇದೆ. ಅದರಲ್ಲೂ ಬ್ಲೂ ಕಲರ್ ನೋಡಿ ಸರ್. ಒಳ್ಳೆ ಒಂದು ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ, ಹಂಗೆ ಮೇಂಟೈನ್ ಮಾಡಿದ್ರೆ ಗಾಡಿ ಕಸ್ಟಮರ್. 2019 ಮಾಡಲ್ ಇದು, ಸಿಂಗಲ್ ಓನರ್ ಇದೆ. ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ZXi ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ. ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ಇದನ್ನ 6,25,000 ಹೇಳ್ತಾ ಇರೋದು. ಇಯರ್ ಅಂಡ್ ಆಫರ್ ಅಂದ್ಬಿಟ್ಟು ನಿಮ್ಗೆ 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು. ಹಾಗೆ ಇನ್ನೊಂದು ಬ್ಲೂ ಕಲರ್ ಗಾಡಿ ಇದೆ, ಡೀಸೆಲ್ ಕಾರ್ ಇದು. 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಇದು ಕೂಡ ಆಫರ್ ಮಾರ್ಕೆಟ್ ಅಲೋಯ್ಸ್ ಹಾಕಿದ್ರೆ ಕಸ್ಟಮರ್. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಇದ್ರ ಮೇಲೆ ಕೂಡ ಒಂದು ಸಿಂಗಲ್ ಸ್ಕ್ರಾಚ್ ನೋಡಕ್ಕಾಗಲ್ಲ ನೀವು. 3,75,000 ಹೇಳ್ತಾ ಇದೀನಿ. ಇಯರ್ ಅಂಡ್ ಆಫರ್ ಅಂದ್ಬಿಟ್ಟು ಇದನ್ನ 3,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಶಿಫ್ಟ್ ಸರ್, ಇನ್ನೊಂದು ಶಿಫ್ಟ್ 2019 ಮಾಡಲ್, ಆಪಲ್ ಕಟ್ ಶೇಪ್. ಜನ ಆಪಲ್ ಕಟ್ ಶೇಪ್ ಗಾಡಿ ಬೇಕು ಅಂದ್ಬಿಟ್ಟು ಫೋನ್ ಮಾಡ್ತಾ ಇರ್ತಾರೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಆಪಲ್ ಕಟ್ ಶೇಪ್ ಶಿಫ್ಟೇ ಬೇಕು ಅನ್ನೋರು ಈ ಗಾಡಿ ನೋಡಿ. ಒಂದೇ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಲೋ ಮೈಲೇಜ್ ವೆಹಿಕಲ್ ಸರ್. 35,000 ಕಿಲೋಮೀಟರ್ ಜಿನ್ನೆ ನೋಡಿದೆ. ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ಅದರಲ್ಲೂ ಕೂಡ ನಿಮ್ಗೆ ಫ್ಯಾನ್ಸಿ ನಂಬರ್ ಸಿಗುತ್ತೆ 718 ಅಂದ್ಬಿಟ್ಟು. 5,95,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಇದನ್ನು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ.
ಸರ್ ಮಾರುತಿ ಬಲೆನೋ ಸರ್. ಸರ್ ಮಾರುತಿ ಬಲೆನೋ ನನ್ನ ಹತ್ರ ಇರೋದೆಲ್ಲ ಲೋ ಮೈಲೇಜ್ ವೆಹಿಕಲ್ ಅಂತ ಆಗ್ಲೇ ಹೇಳಿದ್ದೀನಿ. ಇದು ಕೂಡ ಬರೀ 35,000 ಕಿಲೋಮೀಟರ್ ಓಡಿದೆ. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. 5 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇನೆ ಸರ್. ಬಲೆನೋ ಗ್ರೇ ಕಲರ್ ಬೇಡ ಅನ್ನೋರ್ಗೆ ಎರಡೆರಡು ರೆಡ್ ಕಲರ್ ಇರೋಂಥದ್ದು ಸರ್ ಬಲೆನೋ. ಸರ್ ಇದು ಪೆಟ್ರೋಲ್ ಗಾಡಿ. 2017 ಮಾಡಲ್ ಜೀಟಾ ವರ್ಷನ್. ಇದು ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, AC ಪವರ್ ವಿಂಡೋ, ಪವರ್ ಸ್ಟೀರಿಂಗು, ಡಿಫಾಗರು, ರೇರ್ ವೈಪರು. ಹಾಗೆ ನೀವು ಇದನ್ನ ನೋಡ್ಬೇಕಂದ್ರೆ ಬರೀ 70,000 ಕಿಲೋಮೀಟರ್ ಅಷ್ಟೇ ಓಡಿದೆ ಗಾಡಿ. ಇದು 5,75,000 ಹೇಳ್ತಾ ಇದೀನಿ. ಯಾರಾದ್ರೂ ರೆಡ್ ಕಲರ್ ಅಲ್ಲಿ ಬಲೆನೋ ಹುಡುಕ್ತಾ ಇರೋದು ಬಂದ್ರೆ ಇದನ್ನು ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ಹಾಗೆ ಇನ್ನೊಂದು ನನ್ನ ಹತ್ರ ರೆಡ್ ಕಲರ್ ಅಲ್ಲಿ ಡೆಲ್ಟಾ ಕಾರ್ ಇದೆ. ಇದು ಪೆಟ್ರೋಲ್ ಗಾಡಿ. 2016 ಮಾಡಲ್, ಬರೀ 50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ ನಾನು 5 ಲಕ್ಷ ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಬಲೆನೋ ಸರ್ ಬಲೆನೋ ನನ್ನ ಹತ್ರ 4 ಸ್ಟಾಕ್ ಇದೆ. 3 ಪೆಟ್ರೋಲ್ ಗಾಡಿ, 1 ಡೀಸೆಲ್ ಗಾಡಿ. ಇದು ಡೀಸೆಲ್ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬರೀ 82,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ಮೇಂಟೆನೆನ್ಸ್ ಗಾಡಿ. ನಿಮ್ಗೆ 6 ಲಕ್ಷ ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಇದನ್ನು ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸರ್ ಹ್ಯುಂಡೈ ವರ್ನಾ. ಸರ್ ಹ್ಯುಂಡೈ ವರ್ನಾ ಬೆಂಗಳೂರು. ಯಾರಾದ್ರೂ ವರ್ಣಗಳು ನೋಡ್ತಾ ಇರಾ, ಕಲರ್ ಕಲೆಕ್ಷನ್ ಕೇಳ್ತಾ ಇರಾ ಯಾರಾದ್ರೂ? ನನ್ನ ಹತ್ರ 3 ಕಲರ್ ಇದೆ, 4 ಗಾಡಿ ಇದೆ. ಅದ್ರಲ್ಲೂ ಲೋ ಬಡ್ಜೆಟ್ ಇಂದ ಹೈ ಬಡ್ಜೆಟ್ ವರೆಗೂ ಇದೆ. ಇಯರ್ ಎಂಡ್ ಆಫರ್ ಅಂದ್ಬಿಟ್ಟು ಫುಲ್ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋದು ಕಾಲ್ ಮಾಡಿ ಬುಕ್ ಮಾಡ್ಕೊಬಹುದು. ನೋಡಿ 12 ಮಾಡಲ್ ಡೀಸೆಲ್ ಕಾರು EX ವೇರಿಯಂಟ್ 4 ಲಕ್ಷ ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ 3,60,000 ಗಾಡಿ ಕೊಡ್ತೀನಿ ಇಯರ್ ಎಂಡ್ ಆಫರ್ ಅಂದ್ಬಿಟ್ಟು. ಹಾಗೆ ಇನ್ನೊಂದು ಗಾಡಿ ಇದೆ ನನ್ನ ಹತ್ರ. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬರೀ 90,000 ಕಿಲೋಮೀಟರ್ ರನ್ ಆಗಿದೆ. ಇದು ಕೂಡ ನಾನು ನಿಮ್ಗೆ 4,50,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಇಯರ್ ಎಂಡ್ ಆಫರ್ ಅಂದ್ಬಿಟ್ಟು 4,20,000 ಡೀಸೆಲ್ ಕಾರ್ ಕೊಡ್ತೀನಿ ನೋಡಿ. ಹಾಗೆ ಇದು 2014 ಮಾಡಲ್. ಇದು ಕೂಡ ಸಿಂಗಲ್ ಓನರ್ ಆಗಿದೆ. SX ಟಾಪ್ ಎಂಡ್ ವೆಹಿಕಲ್. 90,000 ಕಿಲೋಮೀಟರ್ ರನ್ ಆಗಿದೆ. 5,50,000 ಹೇಳ್ತಾ ಇರೋದು. ಇದನ್ನ ಇಯರ್ ಎಂಡ್ ಆಫರ್ ಅಂದ್ಬಿಟ್ಟು 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಹಾಗೆ ವೈಟ್ ಕಲರ್ ವರ್ಣ ಇದೆ. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬರೀ 84,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. EX ವೇರಿಯಂಟ್ ಪೆಟ್ರೋಲ್ ಕಾರ್ ಸರ್ ಇದು. ಇದು ಕೂಡ 5 ಲಕ್ಷ ಹೇಳ್ತೇನೆ. ಇಯರ್ ಎಂಡ್ ಆಫರ್ ಅಂದ್ಬಿಟ್ಟು 4,60,000 ಫೈನಲ್ ಮಾಡ್ಕೊಡ್ತೇನೆ. ಗ್ರ್ಯಾಂಡ್ ಐಟೆನ್ ಸರ್ ಗ್ರ್ಯಾಂಡ್ ಐಟೆನ್ ಹುಡುಕೋರಿಗೆ ನೋಡಿ ಸಿಂಗಲ್ ಓನರ್ ಗಾಡಿ ಇದೆ ನನ್ನ ಹತ್ರ. ಕಾರ್ 77 ಅಲ್ಲಿ ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಮ್ಯಾಗ್ನಾ 2013 ಮಾಡಲ್ ಸಿಂಗಲ್ ಓನರ್. 3,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಸರ್ 3,25,000 ಈ ಗಾಡಿ ಕೊಟ್ಬಿಡ್ತೀನಿ ನೋಡಿ ಸರ್. ಸರ್ ಬ್ಯಾಂಗ್ಳೂರ್ ಯಾರಾದ್ರೂ ಒಂದೇ i20 ಹುಡುಕ್ತಾ ಇರೋ ಒಂದು ಒಳ್ಳೆ ಗಾಡಿ ಇದೆ ನೋಡಿ ರೆಡ್ ಕಲರ್ ಅಲ್ಲಿ. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೆಹಿಕಲ್, ಡೀಸೆಲ್ ಕಾರ್ ಅಂತಾನೆ ಹೇಳ್ತೀನಿ. 5,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿದ್ರೆ 5,20,000 ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್ ಗಾಡಿ ಇದು. ಸರ್ ಫೋರ್ಡ್ ಈಕೋ ಸ್ಪೋರ್ಟ್ ಸರ್. ಸರ್ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಹುಡುಕೋರಿಗೆ ನನ್ನ ಹತ್ರ ಲೋ ಮೈಲೇಜ್ ಗಾಡಿ ಇದೆ. ಅದನ್ನು ಡೀಸೆಲ್, ಟೈಟಾನಿಯಂ ಪ್ಲಸ್, ಪುಷ್ ಬಟನ್ ಸ್ಟಾರ್ಟ್. ಬರೀ 50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದು ಬಂದು HR ಗಾಡಿ. ಕರ್ನಾಟಕ ನಂಬರ್ ಮಾಡಿ ಟ್ಯಾಕ್ಸ್ ಕಟ್ಟಿ ಕೊಡ್ತೀನಿ ನಿಮ್ಗೆ. 7 ಲಕ್ಷ ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿದ್ರೆ ಸರ್ ಇಯರ್ ಎಂಡ್ ಆಫರ್ 6,50,000 HR ಗಾಡಿನ ಕರ್ನಾಟಕ ನಂಬರ್ ಮಾಡಿ 6,50,000 ಟೈಟಾನಿಯಂ ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಇರೋಂತ ವೆಹಿಕಲ್ ಕೊಡ್ತೀನಿ ನೋಡಿ. ರೆನಾಲ್ಟ್ ಲಾಡ್ಜ್ ಏನ್ಬಿಟ್ಟಿದ್ದು ಇದು ಬಡವರ ಬಾದಾಮಿ ಅಂತಾನೆ ಹೇಳ್ಬೋದು. 7ರಿಂದ 8 ಜನ ಓಡಾಡೋ ಅಂತ ಗಾಡಿ. ತುಂಬಾ ಕಡಿಮೆ ರೇಟ್ ಅಲ್ಲಿ ಇದೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು 8 ಜನ ಓಡಾಡೋ ಗಾಡಿ ಬೇಕು ಅಂತ ಅಂದ್ರೆ ಫಸ್ಟ್ ಬುಕ್ ಮಾಡ್ಕೊಳ್ಳಿ ಸರ್. 2015 ಮಾಡಲ್ RXZ ಟಾಪ್ ಎಂಡ್ ವೆಹಿಕಲ್. ಸೆಕೆಂಡ್ ಓನರ್ ಆಗಿದೆ. ಬರೀ 80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೂಡ ಕೊಡ್ತೀನಿ ಇದಕ್ಕೆ. 4,85,000 ಹೇಳ್ತಾ ಇರೋದು. ಇಯರ್ ಎಂಡ್ ಆಫರ್ ಅಂದ್ಬಿಟ್ಟು 4,50,000 ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್ ಗಾಡಿ ಇದು. ರೆನಾಲ್ಟ್ ಟ್ರೈಬರ್ ಸರ್. ಹಾಗೆ ನನ್ನ ಹತ್ರ ಇನ್ನೊಂದು ರೆನಾಲ್ಟ್ ಟ್ರೈಬರ್ ಕೂಡ ಇದೆ ಸರ್. ಒಂದು ಲಾಡ್ಜ್ ತೋರಿಸ್ತೆ ಕಡಿಮೆ ರೇಟ್ ಅಲ್ಲಿ. ಅದೇ ತರ ಕಡಿಮೆ ರೇಟ್ ಅಲ್ಲಿ ಇನ್ನೊಂದು ಟ್ರೈಬರ್ ಕೊಡ್ತೀನಿ. ಇದು ಮಾಡೆಲ್ ಗಾಡಿ. 2023 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 40,000 ಕಿಲೋಮೀಟರ್ ರನ್ ಆಗಿದೆ. RXZ ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ ಇದನ್ನ. 6,50,000 ಹೇಳ್ತಾ ಇದ್ದೀನಿ ಸರ್. ಯಾರಾದ್ರೂ ಇಯರ್ ಎಂಡ್ ಆಫರ್ ಅಲ್ಲಿ ಕಾಲ್ ಮಾಡ್ರಿ. ಈ ಒಂದಿನ 2 ದಿನದಲ್ಲಿ ಯಾರು ತಗೊಂತೀನಿ ಇದನ್ನ 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡ್ತೀನಿ ನೋಡಿ ಗಾಡಿ ಇದು. ಸರ್ ಮಹೀಂದ್ರ 300 ಸರ್ ಮಹೇಂದ್ರ XUV 300 ತುಂಬಾ ಡಿಮ್ಯಾಂಡ್ ಇರೋಂತ ವೆಹಿಕಲ್. ಲೋ ಮೈಲೇಜ್ ವೆಹಿಕಲ್ ನನ್ನ ಹತ್ರ ಇದೆ. ಅದರಲ್ಲೂ 8 ಏರ್ ಬ್ಯಾಗ್ ಇರೋದು, ಇಷ್ಟು ತಂದುಕಿರೋ ಗಾಡಿ. 2020 ಮಾಡಲ್ ಮಹೇಂದ್ರ XUV 300 ವಿತ್ ಆಪ್ಷನಲ್ ಗಾಡಿ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಬರೀ 50,000 ಕಿಲೋಮೀಟರ್ ರನ್ ಆಗಿದೆ. 9,50,000 ಫೈನಲ್ ಮಾಡ್ಕೊಡ್ತೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿದ್ರೆ ಅದೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಫಸ್ಟ್ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸರ್ ಯಾರಾದ್ರೂ ಇಂಟ್ರೆಸ್ಟ್ ಇರೋರು. ಸರ್ ಸಾಕಿದ್ರೆ ಆನೆ ಸಾಕ್ಬೇಕು ಅಂತ ಯಾರ್ಯಾರೆಲ್ಲ ಯೋಚನೆ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆಲ್ಲ ಇದೊಂದು ಒಳ್ಳೆ ಆಪ್ಷನ್ ಅಲ್ವಾ ಸರ್? ಸಾಕಿದ್ರೆ ಆನೆ ಸಾಕ್ಬೇಕು ಅಂತ ಹೇಳ್ತಾರೆ, ಸಾಕಾಗಲ್ಲ ಅಂತ ಕೆಲವರು ಹೇಳ್ತಾರೆ. ಸಾಕ ಅಂತ ಬೆಲೆ ಈ ಗಾಡಿ ಕೊಡ್ತೀನಿ ತಗೊಂತೀರಾ ಸರ್? ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. ಬಜಾರ್ ಯಾರು ಕೊಡ್ತಾ ಇದ್ದೀರಾ ಸರ್? 2013 ಮಾಡಲು 2 ವೀಲ್ ಡ್ರೈವ್ ಗಾಡಿ. ಬೇರೆ ಬಜಾರ್ ವಿಚಾರಿಸಿ 14 ಲಕ್ಷ 14 ಲಕ್ಷ ಹೇಳ್ತಾರೆ.
ನಾನು 13 ಲಕ್ಷ ಮಾರ್ಕೆಟಿಂಗ್ ಮಾಡಿರೋದು. ಯಾರಾದ್ರೂ ಈ ಇಯರ್ ಎಂಡ್ ಆಫರ್ ಅಲ್ಲಿ ಬಂದ್ರೆ 12,50,000ಕ್ಕೆ ಈ ಆನೆ ಕೊಟ್ಬಿಡ್ತೀನಿ ನೋಡಿ ಸರ್. ಸರ್ 12 ಲಕ್ಷಕ್ಕೆ 12,50,000ಕ್ಕೆ ಈ ಆನೆ ಕೊಡ್ತೀನಿ 13 ಮಾಡಲ್. 12,50,000ಕ್ಕೆ ಈ ಒಂದು ಫಾರ್ಚುನರ್ ಸಿಗೋಂತ ಖಂಡಿತ ಸರ್. ಕಾರ್ 77 ಭೇಟಿ ಕೊಡಿ, 12,50,000 ಗಾಡಿನ ನಿಮ್ದು ಮಾಡ್ಕೊಳ್ಳಿ. ಸೊ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇದೊಂದು ಒಳ್ಳೆ ಆಪ್ಷನ್ ಇಯರ್ ಎಂಡ್ ಡೀಲ್, ಯಾರು ಮಿಸ್ ಮಾಡ್ಕೊಳ್ಳಬೇಡಿ. ಜಸ್ಟ್ 12,50,000ಗೆ ಈ ಒಂದು ಫಾರ್ಚುನರ್ ನಿಮ್ಗೆ ಆಫರ್ ಅಲ್ಲಿ ಇರೋಂಥದ್ದು. ಆದಷ್ಟು ಬೇಗ ಕಾರ್ 77 ನ ವಿಸಿಟ್ ಮಾಡಿ. 12 ಮಾಡಲ್ ಗಾಡಿ, ಇದು ಫ್ಯಾನ್ಸಿ ಕಲರ್ ಅಂತಾನೆ ಹೇಳ್ಬೋದು. ಲೋ ಮೈಲೇಜ್ ವೆಹಿಕಲ್. ಬೆಂಗಳೂರಲ್ಲಿ ನಿಮ್ಗೆ ಆಲ್ಮೋಸ್ಟ್ ವಿನೋಗಳು ಸಿಗುತ್ತೆ, 2.5-3 ಲಕ್ಷ ಓಡಿರೋಂತ ಗಾಡಿಗಳು ಸಿಗುತ್ತೆ. ನನ್ನ ಹತ್ರ ಇರೋ ಗಾಡಿ 1,40,000 ವಿತ್ ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ಜಿ ವೇರಿಯಂಟ್, ಸಿಂಗಲ್ ಓನರ್, 8 ಲಕ್ಷ ಹೇಳ್ತಾ ಇದೀನಿ ಸರ್. 7,50,000 ಫೈನಲ್ ಮಾಡ್ಕೊಡ್ತೀನಿ. ಅದರಲ್ಲೂ ಯಾರಾದ್ರೂ ಇಂಟ್ರೆಸ್ಟ್ ಕಾಲ್ ಮಾಡಿದ್ರೆ ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ.